ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ಅರ್ಲಿ ಮಾರ್ನಿಂಗೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿಗೆ ಅಂದರೆ ಇವತ್ತು ಕಿಶನ್ಗೆ ವ್ಯಾಕ್ಸಿನೇಷನ್ ಇತ್ತು. ಸೊ ವ್ಯಾಕ್ಸಿನ್ಗೆ ಅಂತ ಹೊರಟಿದ್ದೀವಿ. ಅದು ಅಲ್ಲದೆ ಇವಾಗ ಸಮ್ಮರ್ ಹಾಲಿಡೇಸ್ ಬೇರೆ ಇದೆಯಲ್ವಾ. ಲಕ್ಷ್ಯ ಆಲ್ರೆಡಿ ಅಮ್ಮರೂರಿಗೆ ಹೋಗಿದ್ದ. ಸೊ ಹಾಗೆ ನಾವು ಇವನಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಒಂದು ವಾರ ಸ್ಟೇ ಆಗೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ನಮ್ಮೂರಿಗೆ ಇದು ಹತ್ರ ಆಗಿರೋದ್ರಿಂದ ಹಾಸ್ಪಿಟಲು ನಾವು ಇಲ್ಲೇ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು. ಲಕ್ಷ್ಯಗೂ ಇಲ್ಲೇ ಹಾಕ್ಸ್ತಿದ್ದು, ಹಾಗೆ ಕಿಶನ್ಗೂ ಇಲ್ಲೇ. ಸೊ ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಲ್ವ. ಡಾಕ್ಟರ್ ಹೇಳಿದ್ದು 7 to 8 ಅಂತ ಹೇಳಿದರು. ಸೊ ಹಾಗಾಗಿ ನಾವೊಂದು 6ಗೆ ಬಿಟ್ಟಿದ್ವಿ. ಟಿಫನ್ ಏನೂ ಮಾಡಿರಲಿಲ್ಲ ಅಂತೇಳಿ ಹೋಟೆಲಲ್ಲಿ ಇಡ್ಲಿನ ಪಾರ್ಸೆಲ್ ತೊಗೊಂಡಿದ್ವಿ ಕಿಶನ್ಗೆ ಒಬ್ಬನಿಗೆ ಅಂತಲೇ. ಸೊ ಅವನಿಗೆ ತಿನ್ನಿಸ್ಕೊಂಡು ಈ ಥರ ಸೈಡಲ್ಲಿ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಕೊಮ್ಗಟ್ಟ ಹತ್ರ ಒಂದು ಕೆರೆ ಇದೆ. ಸೊ ಅಲ್ಲಿ ಯಾವಾಗಲೂ ವಾಕ್ ಮಾಡೋದಕ್ಕೆ ಅಂತ ವಾಕ್ ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನೆಲ್ಲ ನೋಡೋದಕ್ಕೆ. ನಮ್ಮ ಸರೌಂಡಿಂಗಲ್ಲೂ ಈ ಥರ ಒಂದು ಪಾರ್ಕ್ ಲೇಔಟ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಸೊ ಹಾಗೆ ಅಲ್ಲೊಂದು ಈಶ್ವರನ ದರ್ಶನ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಹೊರಟಾಗ ನಮ್ಮ ಕಿಶನ್ದು ಶೋಕಿ ಇದ್ದೇ ಇರುತ್ತೆ ಕಾರ್ ಒಳಗಡೆ. ಈ ಥರ ಒಂದು ಗ್ಲಾಸ್ ಮಾಡಿಕೊಂಡಿರ್ತಾನೆ. ಈ ಥರ ಸಿಟಿ ಏರಿಯಾ ಬಂತು ಅಂದರೆ ಅವನು ಸಿಟಿ ಸ್ಟೈಲೇ ಪಡ್ಕೊಂಡ್ಬಿಡ್ತಾನೆ. ಅಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದ. ಸೊ ಹಾಗಾಗಿ ಅವನನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇವನಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಡ್ಬೇಕಾದ್ರೆ ಅಷ್ಟೊಂದು ಭಯ ಆಗೋದಿಲ್ಲ. ಡಾಕ್ಟರ್ನ ನೋಡಿದ ತಕ್ಷಣ ಅವ್ರು ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಜೋರಾಗಿ ಒಂದ್ಸಲ ಕಿರ್ಚ್ತಾನೆ ಅಷ್ಟೇ. ಅದಾದಮೇಲೆ ಯಾವುದೇ ರೀತಿ ಅಳೋದಿಲ್ಲ. ನಾವಿಲ್ಲಿ ಕೆಂಗೇರಿ ಹತ್ರ ಇರೋ ಮಾರುತಿ ಕ್ಲಿನಿಕ್ಕಿಗೆ ಬಂದು ವ್ಯಾಕ್ಸಿನೇಷನ್ನ ಹಾಕ್ಸ್ಕೊತೀವಿ ಯಾವಾಗ್ಲೂ ಅಷ್ಟೇ. ಪ್ರತಿಭಾ ಡಾಕ್ಟರ್ ಅಂತ. ಸೊ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿರ್ತಾರೆ. ಇಂಜೆಕ್ಷನ್ ಎಲ್ಲ ಚೆನ್ನಾಗಿ ಹಾಕಿ ಕೊಡ್ತಾರೆ. ಸೊ ನಾವು ಹಾಸ್ಪಿಟಲ್ ಒಳಗಡೆ ಹೋದ್ವಿ. ಇಲ್ಲಿ ಅವನು ಎಲ್ಲೋದ್ರೂ ಸುಮ್ಮನೆ ಇರಲ್ಲ ನೋಡಿ. ಈ ಥರ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅವರಪ್ಪ ಅವ್ರ ಪಾಡಿಗೆ ಅವರು ಏನಾದರೂ ಕಂಪ್ನೀಲಿ ವರ್ಕ್ ಇರುತ್ತಲ್ವ. ಸೊ ಅದನ್ನು ಅವ್ರು ಮಾಡ್ಕೊತಾ ಇರ್ತಾರೆ. ನಾನಿಲ್ಲಿ ಇವನ್ನ ನಿಭಾಯಿಸ್ಬೇಕು ಇಲ್ಲಿ. ಸೊ ಅವನ್ನ ಒಂದು ಕಡೆ ಕುಂಡ್ರಿಸ್ಕೊಂಡು ಅವನ್ನ ಮಾತಾಡಿಸ್ಕೊಂಡು ಇರ್ತೆ. ಅಲ್ಲಿ ಯಾರಾದರೂ ಮಕ್ಳುಗಳು ಬಂದರೆ ಅವ್ರ ಜೊತೆನೂ ಆಟಾಡ್ತಿರ್ತಾನೆ. ಸೊ ಇವತ್ತು ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಸೊ ಹಾಗಾಗಿ ನಾವೇ ಇದ್ದಿದ್ದು. ಸುಮ್ಮನೆ ಕೂತಿದ್ದ. ವ್ಯಾಕ್ಸಿನೇಷನ್ ಎಲ್ಲ ಆದಮೇಲೆ ನಾವಿಲ್ಲಿ ಒಂದು ಎಳ್ನೀರು ಕುಡಿಯೋಣ. ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ಒಳ್ಳೆಯದು ಅಂತೇಳಿ ಎಳ್ನೀರನ್ನ ಕುಡಿತಾ ಇದ್ದೀವಿ. ಸೊ ಯಾವಾಗಲೂ ಅಷ್ಟೇ ನನಗೇನಾದರೂ ಈ ಥರ ಎಳ್ನೀರನ್ನ ಕುಡಿಬೇಕು ಅಂದರೂ ಆದಷ್ಟು ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆನಲ್ಲೇ ಕುಡಿತೀನಿ. ಸೊ ಇದು ಫ್ರೆಶ್ ಆಗಿತ್ತು ಅಂತೇಳಿ ಕಿಶನ್ಗೆ, ನನಗೆ ಮತ್ತು ಮೋಹನ್ ಅವ್ರಿಗೆ 3 ಜನನೂ ಕುಡ್ಕೊಂಡ್ವಿ. ಇವಾಗ ಹೊರಟಿದ್ದೀವಿ. ಕಿಶನ್ಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ದಾಯಿತು. ಸೊ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಅಮ್ಮನಿಗೆ ಹೇಳಿರಲಿಲ್ಲ ಬರ್ತೀವಿ ಅಂತ. ಸೊ ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೀನಿ. ಲಕ್ಷ್ಯ ಬೇರೆ ಫೋನ್ ಮಾಡಿದ್ದೆ ಇವಾಗ. ಎಲ್ಲಿದ್ದೀರಾ, ಏನು ಮಾಡ್ತಾ ಇದೀಯಮ್ಮ ಅಂತ. ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಸರಿ ನೋಡೋಣ. ಇವಾಗ ಹೋಗಿದ ತಕ್ಷಣ ಅವ್ರಿಗೆ ಸರ್ಪ್ರೈಸು. ಬೈತಾರ ಏನು ಮಾಡ್ತಾರೆ ಗೊತ್ತಿಲ್ಲ. ರಾತ್ರಿ ಬರಲ್ಲ ಅಂತ ಹೇಳಿದ್ವಿ. ಸೊ ಇವಾಗ ಡಾಕ್ಟರ್ ರಾತ್ರಿ ಮೆಸೇಜ್ ಮಾಡಿದ್ರು ಇರ್ತೀನಿ ಬನ್ನಿ ಅಂತ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನಮ್ಮೂರಿಗೆ. ಸೊ ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಇನ್ನು ಲಕ್ಷ್ಯ ಸೈಕಲ್ ಬೇಕು ಅಮ್ಮ, ಸೈಕಲ್ ತೊಗೊಬನ್ನಿ ಅಂತ ಹೇಳಿದ. ಸೊ ಹಾಗಾಗಿ ಅವನಿಗೆ ಮನೆ ಹತ್ರ ಇದ್ದಿದ್ದ ಸೈಕಲ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಪಾಪ ಅವನಿಗೆ ಸೈಕಲ್ ಅಂತಲೇ ಕೊಟ್ಟಿರಲಿಲ್ಲ ನಾನು ತುಳಿಯೋದಕ್ಕೆ. ಎಕ್ಸಾಮ್ ಅಂತ ಹೇಳಿ ಅವನ್ನ ಓದಿಸೋದು ಬರ್ಸೋದು ಇದೇ ಆಗಿತ್ತು. ಇವಾಗ ಊರಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ ರೋಡು, ಆರಾಮಾಗಿ ಓಡಿಸ್ಕೊಳ್ಬೋದು. ಅವನಿಗೂ ಸ್ವಲ್ಪ ಬೇಜಾರು ಕಳೀತದೆ ಅಂತ ಹೇಳ್ಬಿಟ್ಟು ನಾನು ಸೈಕಲ್ನ ತಗೊಂಡು ಹೊರಟಿದ್ದೀವಿ. ಅವನಿಗಂತೂ ಸೈಕಲ್ ಹುಚ್ಚು ಜಾಸ್ತಿ ಸೈಕಲ್ ತುಳಿಯೋದಕ್ಕೆ ಇಷ್ಟಪಡ್ತಾನೆ. ಅಮ್ಮನೂ ಹೇಳಿದ್ರು ಇಲ್ಲೆಲ್ಲ ಸೈಕಲ್ ತುಳಿತಾವ್ರೆ, ಅದು ನೋಡಿ ನನಗೂ ಬೇಕು ಅಂತ ಹಠ ಮಾಡ್ತಾನೆ. ತೊಗೊಂಡು ಬಾ ಅಂತ ಹೇಳಿದ್ರು. ಸೊ ಮಕ್ಕಳು ಅಂದರೆ ಹಾಗೆ ಅಲ್ವಾ, ಯಾರಾದರೂ ಏನಾದರೂ ಮಾಡ್ತಿದ್ರೆ ಅದನ್ನ ಇವರು ಮಾಡಬೇಕು ಅಂತ ಇಷ್ಟ. ಮಕ್ಳ ಹತ್ರ ಕೇಳೋದಕ್ಕೆ ಹೋದರೆ ಅವರು ನಮ್ಮದು ನನಗೆ ಬೇಕು ಕಣೋ, ನಿನಗೊಂದು ರೌಂಡು ನನಗೊಂದು ರೌಂಡು ಅಂತ ಆಟ ಆಡಿಸ್ತಾರೆ. ಸೊ ಹಾಗಾಗಿ ಪಾಪ ಅವನು ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ತುಳೀಲಿ ಸೈಕಲ್ನ ಅಂತೇಳಿ ಸೈಕಲ್ನು ತೊಗೊಂಡೋಗಿ ಕೊಟ್ವಿ. ಅವನಂತೂ ಫುಲ್ಲು ಖುಷಿಯಾದ. ಸೊ ನೋಡೋಣ, ಇವಾಗ ಅವ್ರ ಹತ್ರ ಏನೂ ಹೇಳಿಲ್ಲ ನಾನು ಊರಿಗೆ ಹೋಗ್ತೀನಿ ಅಂತ. ಹಾಗೆ ಹೋಗ್ತಿದ್ವಿ. ನಾನು ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಆದಮೇಲೆ ಈ ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.
ಏಕೆಂದರೆ ನಾನು ಅಲ್ಲಿ ಇದ್ದಷ್ಟು ದಿನ ಆರಾಮಾಗಿ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲಿ ನೆಲಮಂಗಲದಲ್ಲಿ ನನ್ನ ಜೊತೆ ಮಾತಾಡೋದಕ್ಕೆ ಅಂತ ಯಾರೂ ಸಿಗೋದಿಲ್ಲ. ಸೊ ಸಿಕ್ಕಾಗ ಆ ಥರ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಎಲ್ಲರ ಜೊತೆನೂ ಬಾಯಿ ತುಂಬ ಮಾತಾಡಿಕೊಂಡು ಎಂಜಾಯ್ ಮಾಡ್ತೀನಿ. ಸೊ ಆಲ್ರೆಡಿ ಊರಿಗೆ ಬಂದ್ವಿ. ನೋಡೋಣ ಬನ್ನಿ, ಇವಾಗ ನಮ್ಮ ಲಕ್ಷ್ಯ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಗೊತ್ತಿತ್ತಾ ನಾ ಬರೋದು? ಖುಷಿ ಆಯ್ತಾ? ಖುಷಿ ಆಯ್ತಾ? ಎತ್ಕ ಬಂದಿದ್ದೀನಿ. ಬರಲ್ಲ ಅಂತ ಹೇಳು, ಬರಲ್ಲ ಅಂತ ನೀನೇ ಹೇಳು. ಸುದ್ದಿ ಕಿಶನ್ಗೆ ಡಾಕ್ಟ್ರು ಕೊಟ್ಟಿರೋದು ಅದು ಅಷ್ಟೇ ಸಿರಪ್. ನಾನು ಊಟ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಇಸ್ಕೊ ಬಂದಿದ್ದೀನಿ. ನೀನು ಕುಡಿಯೋಕ್ಕಲ್ಲ ಕಾಣೋದು ತಿಕ್ಲಾ. ಕಾರ್ ಓಡಿಸ್ತಿದ್ಯಾ? ಯಾರು? ಪಪ್ಪ ಬಂತಾ? ಇನ್ನು ಕಿಶನ್ಗಂತೂ ಅವ್ರ ಅಣ್ಣ ನೋಡಿ ತುಂಬಾ ಖುಷಿಯಾಗಿತ್ತು. ಅವನ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಒಂದು ವಾರ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ದ ಅಂತಲೇ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ದ. ಹಾಗೆ ಲಕ್ಷ್ಯ ಅಷ್ಟೇ ನಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು ಅವನಿಗೂ. ಅವನು ನನ್ನ ಹತ್ರ ಬಂದು ಮಲ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಇದೆಲ್ಲ ಆದಮೇಲೆ ಕಿಶನ್ನು ಕರ್ಕೊಂಡು ಅವನು ಸ್ವಲ್ಪ ಮುದ್ದು ಮಾಡಿ ಆಟಾಡಿಸ್ತಾ ಇದ್ದ. ಇದಾದಮೇಲೆ ಅಮ್ಮ ನಮಗೆ ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ರು. ನೆನ್ನೆಲ್ಲ ಒಬ್ಬಟ್ಟು ತಿಂದಿದ್ವಿ, ಆದರೂ ನಮ್ಮಮ್ಮ ಮಾಡೋ ಒಬ್ಬಟ್ಟು ಅಂದರೆ ನನಗೆ ತುಂಬಾ ಇಷ್ಟ. ಬಿಸಿ ಬಿಸಿ ಒಬ್ಬಟ್ಟು ಹಾಕ್ಕೊಡ್ತೀನಿ ಅಂತ ಅಂದರು. ಸೊ ಆಯಿತು ಅಂತ ಹೇಳಿದ್ವಿ. ಹಾಗೆ ದೋಸೆನೂ ಸಹ ಮಾಡಿದರು. ಎರಡು ಒಂದೊಂದು ಚೂರನ್ನ ತಿನ್ಕೊಂಡು ನಮ್ಮ ನಾಷ್ಟನ ಮುಗಿಸ್ಕೊಂಡ್ವಿ. ಇದಾದಮೇಲೆ ಈ ಮಕ್ಕಳು ಆಟ ಆಡೋದನ್ನ ನೋಡ್ಕೊಂಡು ಕೂತಿದ್ದೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದು ಇಬ್ಬರು ಅಂದರೆ, ಎಷ್ಟೋ ದಿನ ಆಗಿತ್ತು ಇಬ್ಬರು ಮಿಸ್ ಮಾಡ್ಕೊತಾ ಇದ್ರು ಅನ್ನೋ ಥರ ಫೀಲ್ ಇತ್ತು. ಬಾಯ್, ನೀನು ಬೇಡ, ನೀನು ಇಲ್ಲೇ ಇರು. ಬಾಯ್, ನಾನು ಪಾಪ ಹೋಗ್ತೀವಿ. ಇನ್ನು ಮೋಹನ್ ಅವರು ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತೀನಮ್ಮ ನಾನು, ಇನ್ನು ಬಿಸಿಲು ಆದರೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಅವರು ಸಹ ಹೊರಟರು. ಒಂದು ವಾರ ಅಮ್ಮ ಮಗ ಚೆನ್ನಾಗಿ ಎಂಜಾಯ್ ಮಾಡ್ಕೊಬನ್ನಿ ಅಂತ ಹೇಳಿ. ಸೊ ಹಾಗಾಗಿ ಅವ್ರೂ ಕಳಿಸ್ಕೊಡೋಣ ಅಂತೇಳಿ ಅವ್ರಿಗೆ ಬಾಯ್ ಮಾಡ್ತಿದ್ದೆ. ಕಿಶನ್ ನಾನು ಹೋಗ್ತೀನಿ ಅಂತ ಅವನು ಹೇಳ್ತಾ ಇದ್ದ. ಇದೆಲ್ಲ ಆದಮೇಲೆ ಕಿಶನ್ನ ಸ್ವಲ್ಪ ನಮ್ಮ ರೋಡಲ್ಲಿ ಬಿಟ್ಟಿದ್ದೀನಿ, ಏಕೆಂದರೆ ಬಿಸಿಲು ಕಲ್ಲು ಮಣ್ಣು ಇದೆಲ್ಲ ಸ್ಪರ್ಶ ಆಗಲಿ ಅವನ ಕಾಲಿಗೆ ಅಂತ. ಏಕೆಂದರೆ ನೆಲಮಂಗಲದಲ್ಲಿದ್ದಾಗ ಈ ಥರ ಬಿಡ್ತಾನೆ ಇರಲಿಲ್ಲ ನಾನು. ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಆಟ ಆಡಲಿ ಅಂತ ಬಿಟ್ಟಿದ್ದೆ. ಅವನು ಆಟ ಆಡ್ತಿದ್ದ. ಇದೆಲ್ಲ ಆದಮೇಲೆ ಲಕ್ಷ್ಯ ಸೈಕಲ್ ಚೈನು ಏಕೋ ಲೂಸ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲೇ ಸೈಕಲ್ ಶಾಪ್ ಇತ್ತು ಅಂತ ಹೇಳಿ ಅವನ್ನ ಕರ್ಕೊಂಡು ಹೊರಟಿದ್ದೀನಿ, ಸೈಕಲ್ನ ರಿಪೇರಿ ಮಾಡಿಸ್ಕೊಂಬರೋಣ ಅಂತೇಳಿ. ಸೊ ಅವರೇನೋ ಆ ಟೈಮ್ಗೆ ರಿಪೇರಿ ಮಾಡಿಕೊಟ್ರು, ಬಟ್ ಯಾಕೆ ಅಂತ ಗೊತ್ತಿಲ್ಲ, ಅದು ತಿರ್ಗಾ ಅದೇ ಥರನೇ ಆಗ್ತಿತ್ತು. ಎಷ್ಟು ಟ್ರೈ ಮಾಡಿದ್ರು ಅದು ಆಗ್ತಾನೇ ಇಲ್ಲ. ಸೊ ನೋಡೋಣ, ಅವ್ನಿಗೊಂದು ಸ್ವಲ್ಪ ಬೇರೆ ಸೈಕಲ್ನ ತಕ್ಕೊಡೋಣ ಅಂತ ಹೇಳಿ ಸುಮ್ಮನಾದ್ವಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಮಾಡಿದೆ, ಬಟ್ ಆಗೋದೇ ಇಲ್ಲ. ನಮ್ಮ ಊರಿಗೆ ಹೋದರೆ ಎಲ್ಲರ ಜೊತೆನೂ ಮಾತಾಡಿಕೊಂಡು ಮಕ್ಳ ಜೊತೆ ಎಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಈ ಥರ ವೀಡಿಯೋಸ್ ಮಾಡೋದಕ್ಕೆ ಇಷ್ಟನೂ ಆಗಲಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಹಾಗೆ ಬಿಟ್ಟು ಏನು ವೀಡಿಯೋ ಮಾಡೋಣ ಅಂತ ನೋಡಿ ದಿನ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೆಕ್ಕೊಳ್ಳೋದು, ಹಾಗೆ ಸುಮ್ಮನಾಗೋದು. ಯಾರಾದರೂ ಮಾತಾಡೋದಕ್ಕೆ ಅಂತ. ಹಳ್ಳಿ ಕಡೆ ಅಂದರೆ ಗೊತ್ತಲ್ವಾ ನೋಡಿ, ಇದು ನಮ್ಮ ಮನೆ ಮುಂದೆಗಡೆ ಈ ಥರ ವೆದರು, ಈ ಥರ ನೇಚರು ಇದೆಲ್ಲ ಯಾರು ಮಿಸ್ ಮಾಡ್ಕೊತಾರೆ ಹೇಳಿ. ನಾನು ಇದರಲ್ಲೇ ಮುಳುಗೋಗಿದ್ದೆ. ಸೊ ಇದರಲ್ಲೆಲ್ಲ ಆಟ ಆಡಿಕೊಂಡು ಮಕ್ಕಳ ಜೊತೆ ಎಲ್ಲ ಚೌಕಾಬಾರ ಮತ್ತು ಶಟಲ್ ಕಾಕು ಈ ಥರ ಎಲ್ಲ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ. ಕಿಶನ್ಗೆ ಮತ್ತು ಲಕ್ಷ್ಯಗೆ ಹಾಲು ಕಾಯಿಸ್ಕೊಡು ಅಂತ ಹೇಳಿದ್ರು. ಸೊ ಹಾಲು ಕಾಯಿಸ್ಕೊಡೋದು ಎಲ್ಲ ಕೆಲಸ ಅಂತ ನಾನು ಏನೂ ಮಾಡ್ತಿರ್ಲಿಲ್ಲ. ಆರಾಮಾಗಿ ನಮ್ಮಮ್ಮ ಏನು ರುಚಿ ರುಚಿಯಾಗಿ ನಾಷ್ಟ ಎಲ್ಲ ಮಾಡಿಕೊಡೋರು. ತಿನ್ಕೊಂಡು ನೋಡಿ ಈ ಥರ ಕೂತ್ಕೊಂಡು ಮಾತಾಡಿಕೊಂಡು ಚೌಕಾಬಾರ ಆಡಿಕೊಂಡು ಇದರಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟೆ ನಾನು. ಇನ್ನು ಮನೆಯಲ್ಲಿ ಅಮ್ಮ ಪೂಜೆನೆಲ್ಲ ಮುಗಿಸಿದ್ರು. ಸೊ ಹಾಗಾಗಿ ಅದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಸೊ ಇನ್ನು ಕಿಶನ್ ಅಂತೂ ಹಠ ಅಂದರೆ ಹಠ, ಅವನು ಹೊರಗಡೆ ಹೋಗಬೇಕು ಅಂತ
ನಮ್ಮ ಮನೆ ಎದುರುಗಡೆನೇ ರೋಡ್ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಿರ್ತವೆ. ಅದೊಂದು ಭಯ ನಮಗೆ. ಯಾರಾದರೂ ಒಬ್ಬರು ಹೊರಗಡೆ ಇದ್ದರೆ ಬಿಡ್ತೀವಿ ಆಟ ಆಡೋದಕ್ಕೆ, ಇಲ್ಲಾಂದರೆ ಬಿಡೋದಿಲ್ಲ. ಸೊ ಅಮ್ಮ ಇಲ್ಲಿ ಟಿಫನ್ಗೆ ಅಂತ ರೆಡಿ ಮಾಡ್ತಾಯಿದ್ರು. ನಮ್ಮ ಲಕ್ಷ್ಯ ನೋಡಿ ಆರಾಮಾಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಆಟ ಆಡ್ಕೊಂಡು ಕೂತಿರ್ತಾನೆ. ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವ್ನಿಗೆ ಇಲ್ಲಿ. ಸೊ ಹಾಗಾಗಿ ನೆಲಮಂಗ್ಲಕ್ಕೆ ಬಾರೋ ಅಂದರೆ ಬರೋಲ್ಲ ಅಂತ ಹೇಳ್ತಾನೆ. ಇನ್ನೂ 2 ತಿಂಗಳು ನಾನು ಇಲ್ಲೇ ಇರ್ತೀನಿ, ನಾನು ಬರೋದಿಲ್ಲ ಅಂತ. ಸೊ ಅಲ್ಲಂತೂ ಯಾರೂ ಇರೋದಿಲ್ಲ, ಇಲ್ಲೇ ಆಟ ಆಡಲಿ ಅಂದ್ಬಿಟ್ಟು ನಾನು ಇಲ್ಲೇ ಬಿಟ್ಟು ಬಂದಿದ್ದೀನಿ ಇವಾಗ್ಲೂ. ಇನ್ನು ಇಲ್ಲಿ ಹೋಟೆಲ್ ಆಟ ಅಂತ ಆಡ್ತಾಯಿದ್ರು ಮಕ್ಕಳೆಲ್ಲ ಸೇರಿಕೊಂಡು. ಅಂದರೆ ಟೀ ಕಾಫಿ ಅಂತೆ, ನೀರು ದೋಸೆ ಮಾಡಿದ್ದೀವಿ ಬನ್ನಿ ಸರ್ ಊಟ ಮಾಡಿ ಅಂತ ಏನೇನೋ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡು ನಾವು ಚಿಕ್ಕ ಹುಡುಗರು ಇದ್ದಾಗ ಇದೇ ಥರನೇ ಅಲ್ವಾ ಆಟ ಆಡ್ತಿದ್ದಿದ್ದು ಅಂತ ನೋಡ್ಕೊಂಡು ನಿಂತಿದೆ. ಇದಾದಮೇಲೆ ಈ ಪಪ್ಪಾಯ ಗಿಡದಲ್ಲಿ, ಇದು ನಮ್ಮ ಆಂಟಿಯವ್ರದ್ದು ಒಂದು ಪಪ್ಪಾಯ ಹಣ್ಣು ಚಿಕ್ಕದಿದ್ದು ಹಾಗೆ ಹಣ್ಣಾಗುತ್ತೆ. ಸೊ ಅದನ್ನ ನೋಡ್ಕೊಂಡು ನಿಂತಿದೆ. ಇದೆಲ್ಲ ಆದಮೇಲೆ ನಮ್ಮ ಮನೆ ಹತ್ರ ನಮ್ಮ ಅಜ್ಜಿ ಅಮ್ಮ ಇಬ್ಬರು ಮಾತಾಡ್ಕೊಂಡು ಕೂತಿದ್ರು. ಅದನ್ನು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇದಾದಮೇಲೆ ಇದು ನಮ್ಮ ಆಂಟಿಯವ್ರ ಮನೆ ಮತ್ತು ತೆಂಗಿನ ತೋಟ. ಎಲ್ಲರೂ ಬಂದು ಇಲ್ಲೇ ಮಾತಾಡ್ಕೊಂಡು ಕುತ್ಕೊಂಡಿರ್ತೀವಿ, ಯಾಕೆಂದರೆ ಗಾಳಿ ಚೆನ್ನಾಗಿ ಬೀಸುತ್ತಲ್ವ. ಸೊ ಹಾಗಾಗಿ ಇನ್ನು ಶ್ರೀರಾಮನವಮಿಗೆ ನಮ್ಮ ಯಜಮಾನ್ರು ಊರಿಗೆ ಕರ್ಕೊಂಡು ಬಂದುಬಿಟ್ರು. ಸೊ ಮನೆಗೆ ಬಂದು ಮನೇಲೆಲ್ಲ ಪೂಜೆ ಮಾಡಿ ಮಜ್ಜಿಗೆ ಪಾನಕ ಹೆಸರುಬೇಳೆ ಎಲ್ಲ ನೈವೇದ್ಯಕ್ಕಿಟ್ಟು ಇಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಬಂದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.